ಆಮೇಲೆ ಮಕ್ಕಳಾದ ನಂತರ ಏನ್ ನರಸಿಂಹ ಸ್ವಾಮಿ ಅವರ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಬೀದರ್ನಲ್ಲಿ ಇದೀವ್ರಿ. ಬೀದರ್ನಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇದು ಕರ್ನಾಟಕದಲ್ಲಿ ಎಲ್ಲೇನೂ ಇಲ್ಲ ಈ ತರ, ನಾನಂತೂ ನೋಡಿಲ್ಲ. ಈ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು ಸುಮಾರು 300 ಮೀಟರ್ಗಳಷ್ಟು ಎದೆ ಎತ್ತರ ಇರ್ತಕ್ಕಂಥ ನೀರಿನ ಒಳಗೆ ಹೋಗಿ ದೇವರ ದರ್ಶನ ತಗೋಬೇಕು ನೋಡ್ರಿ. ಆ ದರ್ಶನ ತಗೊಂಡ್ಬಂದು ಆ ದೇವರ ಮಹಿಮೆ ಏನು, ಯಾಕೆ ಈ ಒಂದು ಗುಡ್ಡದಾಗ ಬಂದು ಆ ನರಸಿಂಹ ಸ್ವಾಮಿ ನೆಲೆಸಿದ್ನ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ನಾನ್ ಬಂದಿರೋದು ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನ ಬೀದರ್ ನೋಡ್ರಿ. ನೋಡ್ಬೋದು ನೀವು, ನೀರಿನಲ್ಲಿ ಹೋಗ್ಬೇಕು. ಈ ತರ ಹೋಗ್ತಾ ಇದೀವಿ ನೋಡ್ರಿ. ಹೋಗಿ ಬಂದು ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಚೀಟಿ ಇಲ್ಲ ಕೊಡ್ಬೇಕು ಇಬ್ಬರು. ಫಾರ್ ದರ್ಶನಕ್ಕೆ ಈ ತರ ದಾರಿ ಅದ ನೋಡ್ರಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಫರ್ ಮೆಂಬರ್ 10 ರೂಪೀಸ್ ಅದ ನೋಡ್ರಿ. ನಾವ್ ಇಬ್ರು 2 ಟಿಕೆಟ್ ತಗೊಂಡು ಅಲ್ಲೇನ್ ಕುಂತಿದ್ರಲ್ರಿ ಪೊಲೀಸರು, ಅವ್ರಿಗೆ ಕೊಟ್ಟು ಬಂದೀವಿ. ಅಬ್ಬಬ್ಬಬ್ಬ ದರ್ಶನ ನೋಡ್ರಿ ಯಾವ ತರ ಅದ ನೋಡ್ರಿ. ಇಲ್ಲಿ ಪಾಳಿ ಇಲ್ಲಿ ಒಳಗೆ ಹೋಗಿ ಬಂದ್ಮೇಲೆ ಇಚ್ಕೋಬೇಕೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡ್ರಿ ಈ ಒಂದು ಅಂತರಾಳದ ಗುಹೆ ಒಳಗೆ ನೆಲೆಸ್ಯಾನ. ಈ ಗುಹಾಂತರದಲ್ಲಿ ಸುಮಾರು 300 ಮೀಟರ್ ನಾವು ನೀರಿನೆಲ್ಲ ನಡ್ಕೊಂಡು ಹೋಗ್ಬೇಕು ನೋಡ್ರಿ. ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್. ನೋಡೋಣ, ಹೋಗಿ ಬರ್ತೀವಿ ನಾವು. ಹೋಗಿ ಬಂದ್ಮೇಲೆ ಯಾವ ತರ ಅಂತ ಹೇಳ್ತೀನಿ. ನೀರೊಳಗೆ ಯಾರು ಹೋಗಕ್ಕಾಗಲ್ಲ, ಅವ್ರಿಗೆ ಇಲ್ಲೇ ನರಸಿಂಹ ಸ್ವಾಮಿ ವಿಗ್ರಹನ ಇಲ್ಲಿನೂ ಒಂದ್ ಅದ ನೋಡ್ರಿ. ಇಲ್ಲೇ ದರ್ಶನ ತಗೊಂಡು ಹೋಗ್ಬೋದು. ಆದ್ರೆ ಗುಹೆ ಒಳಗಿರ್ತಕ್ಕಂಥ ನರಸಿಂಹ ಸ್ವಾಮಿನ ನಾವು ನೀರೊಳಗೆ ಹೋಗಿ ದರ್ಶನ ತಗೋಬೇಕು. ಮನಿ ಫ್ರೆಂಡ್ಸ್ ಹೋಗೋಣ. ನೋಡ್ರಿ ಕೆಳಗಿಳ್ದಂಗೆಲ್ಲ ನೀರ್ ಜಾಸ್ತಿ ಆಗಕತ್ತಾವ ನೋಡಿ ಫ್ರೆಂಡ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದೆ. ಆಯ್ತು, ಆಮೇಲೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನೋಡಿ ಎಷ್ಟು ಜನ ಸ್ಕೂಲ್ ಮಕ್ಕಳು ಬಂದಾರ. ನಾವು ಬಂದೀವಿ ಕೆಳಗೆ. ನಮ್ಮ ಮನೆ ಬರ್ರಿ ಒಳಗೆ ಹೋಗೋಣ. ಯಾವ ತರ ಅದಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ಫುಲ್ ಮುಳುಗಕತ್ತೀನಿ ನೋಡ್ರಿ. ನಾನಂತೂ ಈ ತರ ಅದ ನೀರನ್ನ ಮೈಕನ್ನ ನೀರಲ್ಲಿ ತೊಯ್ದ್ ಬಿಟ್ಟದ. ಬರುತ್ತಾ ಇಲ್ಲ ವಾಯ್ಸ್ ಗೊತ್ತಿಲ್ಲ. ಇದು ನೋಡೋಣ ಬನ್ನಿ. ಇನ್ನು ಒಳಗಡೆ ಹೋಗ್ಬೇಕು. ಸ್ಕೂಲ್ ಮಕ್ಕಳಿಂದ ಬಂದಾರ ನೋಡ್ರಿ. ನಾನೇ ಮುಳುಗಿನ, ಹುಡುಗರು ಅಂತ ಫುಲ್ ಮುಳುಗಕತ್ತಾರ. ಹಂಗೆ ಈಜಾಡ್ಕೊಂತ ಹೊಂಟಾರ ನೋಡ್ರಿ. ನೋಡ್ಬೋದು, ಚೆನ್ನಾಗದ ಎಕ್ಸ್ಪೀರಿಯನ್ಸ್. ಒಂಥರ ಉಗುರು ಬೆಚ್ಚಗಿನ ನೀರ್ ಅದಾವ್ ನೋಡ್ರಿ. ಅಷ್ಟು ಫುಲ್ ಚಳಿ ಇಲ್ಲ. ಏನ 300 ಮೀಟರ್ ಅಂತಂದ್ರು 1/2 ಕಿಲೋಮೀಟರ್ ತರ ಇದೆ ಇಲ್ರಿ ಒಳಗ. ಆ ಗುಹೆ ನೋಡ್ರಿ ಹೆಂಗ ಅದ್ ನೋಡ್ರಿ. ನೋಡ್ರಿ
ಇನ್ನು ಎಷ್ಟು ದೂರ ಅದ ನೋಡ್ರಿ, ಕೇವಲ 300 ಮೀಟರ್ ಅಂತ ಹೇಳಿದ್ವಿ, 1/2 ಕಿಲೋಮೀಟರ್ ಇದ್ದಂಗ ಅದ ಇದು ಗುಹೆ. ಈ ಗುಹೆ ಒಳಗೆ ಯಾವ ತರ ದೇವ್ರ ನೆಲ್ಸೇನಂತ ನೋಡೋಣ ಬನ್ನಿ. ಇಲ್ಲಿ ಗುಹೆ ಒಳಗ ಈ ತರ ಲೈಟಿಂಗ್ ವ್ಯವಸ್ಥೆ ಮಾಡ್ಯಾರ, ನೋಡ್ಬೋದು. ಒಳಗ ಭಯ ಆಗುತ್ತಂತ ಲೈಟಿಂಗ್ ವ್ಯವಸ್ಥೆ ಮಾಡ್ಯಾರ. ಫುಲ್ ಗವಿ ಅದ ನೋಡ್ರಿ, ನೋಡ್ಬೋದು. ಇಷ್ಟು ನೀರ್ ಅದಾವ ನೋಡ್ರಿ. ಹಾ ಬರ್ಬೋದು, ಬಟ್ ಎದೆ ಹತ್ರ ಅಂತಾರ ಒಂದೊಂದ್ಸಲ ಕುತ್ತಿಗೆ ಮಾತ್ರ ಕಾಣಿಸುತ್ತೆ, ಅಷ್ಟು ನೀರ್ ಅದಾವ. ಸ್ವಲ್ಪ ಹೈಟ್ ಇದ್ದವ್ರಿಗೆ ಏನು ಅನ್ಸಲ್ಲ. 5 ಫೀಟ್ ಅದಾವ್ರಿ ನೀರ್ ಒಳಗಡೆ. 4 ಫೀಟ್ ಅಂದ್ರು 5 ಫೀಟ್ ಅದಾವ ನೀರು. ಜೈ ಲಕ್ಷ್ಮೀ ನರಸಿಂಹ ಸ್ವಾಮಿ. ಗುಹೆ ನೋಡ್ರಿ ಯಾವ ತರ ಅದ ನೋಡ್ರಿ ಮ್ಯಾಲ. ಇದಕ್ಕ ಸಾಯಂಕಾಲ 5 ಗಂಟೆ ತನ ಟೈಮಿಂಗ್ ಅದ ನೋಡ್ರಿ. ನನ್ಗಂತ ನಡೆಯಕ್ ಆಗೋಲ್ತು, ಒಳಗ್ ಉಸುಗದ, ಹಂಗಾಗಿ ಕಾಲು ಇದು ಟಚ್ ಮಾಡಕ್ ಆಗೋಲ್ತು ನೋಡ್ರಿ. ಉಸುಗ್ ನೀರ್ನಲ್ಲಿ ಹಂಗೆ ಓಡಾಕತ್ತದ. ಇನ್ನೊಂದ್ ಸ್ವಲ್ಪ ಟರ್ನ್ ಆದ್ರೆ ದೇವ್ರು ಕಾಣಿಸ್ತಾನ್ರಿ. ಇನ್ನೊಂದು 100 ಮೀಟರ್ ಅದ. ಅಪ್ಪ ದೇವ, ಎಂತ ಗುಹೆ ಒಳಗ್ ಅಲ್ಲ, ಆ ದೇವರಿಗೆ ನಾವು ಎಂತ ಗುಹೆ ಒಳಗ್ ಬಂದ್ರು ಬಿಡಲ್ಲ ನೋಡ್ರಿ ಜನರು. ಅಲ್ಲ, ಹಸುರನ್ನು ಒದೆ ಮಾಡಲ್ಲ ದೇವರು, ಇಲ್ಲಿ ಬಂದ ನೆಲ್ಸ್ಯಾನ. ಆ ದೇವ್ರಿಗೆ ನಾವು ಉಲ್ಟಾ ಕಿರಿಕಿರಿ ಕೊಡಕತ್ತೀವಿ ನೋಡ್ರಿ. ಈಗ ಎಲ್ಲಿದ್ರನ್ನ ಬಿಡಲ್ಲ ನಮ್ ಜನ, ದೇವಸ್ಥಾನ ಮಾತ್ರ ಬಂದೇ ಬರ್ತಾರ ನೋಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೇನು ದೇವಸ್ಥಾನ ಹತ್ರ ಬಂದ್ ನೋಡಿ ಫ್ರೆಂಡ್ಸ್. ನಾವು ತಗೊಂಬಂದೀವಂತ ಯಾರು ಒಳಗಡೆ ಫೋನ್ ತಗೊಂಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ತೊಯ್ದ್ ಬಿಡ್ತಾವ. ನೀರಲ್ಲಿ ಫುಲ್ಲು ಮುಳುಗ್ಬೇಕಾಗ್ತದ. ನೋಡ್ರಿ, ಶಿವನ ಮುಂದೆ ನಂದಿ. ದೇವ್ರ ದರ್ಶನ ತಗೊಂಡು ರಿಟರ್ನ್ ಹೊರಗಡೆ ಹೋಗಕತ್ತೀವಿ ನೋಡ್ರಿ. ಈ ಒಳಗೇನ ನರಸಿಂಹ ಸ್ವಾಮಿಗಳು ಕಂಡ್ರಲ್ರಿ, ಅದು ಸ್ವಯಂಭೂ ನರಸಿಂಹ ನೋಡ್ರಿ, ತಾನಾಗೆ ಉದ್ಭವ ಆಗಿರ್ತಕ್ಕಂತಹ ದೇವರು. ಈ ದೇವರು ಈ ಗುಹೆ ಒಳಗ್ ಬಂದು ಯಾಕೆ ನೆಲೆಸಿದ ಅನ್ನೋದನ್ನ ನಾನು ಮ್ಯಾಲೋಗಿ ಹೇಳ್ತೀನಂತ ನೋಡಿ ಫ್ರೆಂಡ್ಸ್. ಈಗ ನಾವು ಗುಹೆಯಿಂದ ಹೊರಗಡೆ ಹೋಗಕತ್ತೀವಿ ನೋಡ್ರಿ, ಎಕ್ಸಿಟ್ ಕಡೆ. ಈಗಲೂ ಸಹ ಇದೇ ತರ ನೀರಿನಲ್ಲಿ ಈಸ್ಕೊಂಡು ಹೋಗ್ಬೇಕು ನೋಡ್ರಿ, ಹೊರಗೆ ಹೋಗ್ಬೇಕು. ಅದನ್ನು ಅದ್ಭುತ ನೋಡ್ರಿ. ಕರ್ನಾಟಕದಲ್ಲಿ ಇದು ಮೊದಲ ಬಾರಿಗೆ. ನಾನು ಎಲ್ಲಾ ದೇವಸ್ಥಾನಗಳಿಗೆಲ್ಲ ಹೋಗಿನಿ, ಈ ತರ ನೀರಲ್ಲಿ ಹೋಗೋದು ಯಾವ್ದು ಇಲ್ಲ. ಅಂದ್ರೆ ಅಲ್ಪ ಸ್ವಲ್ಪ ಏನೋ ಇರುತ್ತೆ. ಇದು ಫುಲ್ 300-350 ಮೀಟರ್ಗಳಷ್ಟೇ ಅದ ನೋಡ್ರಿ, 1/2 ಕಿಲೋಮೀಟರ್ ನಿಯರ್ ಹಿಂಗೆ ಹೋಗ್ಬೇಕು ನೋಡ್ರಿ ನೀರಲ್ಲಿ. ನೋಡ್ರಿ ಎದುರುಗಡೆ ಬರಕತ್ತಾರ ನೋಡ್ರಿ, ಎದುರುಗಡೆ ಆ ಕಡೆಲಿಂದ ಬರಕತ್ತಾರ ನೋಡ್ರಿ. ಜಯ ನರಸಿಂಹ. ಅದು ಕ್ಯಾಪ್ ಯಾವ ತರ ಐತ್ರಿ ನಿಮಗೆ ಎಕ್ಸ್ಪೀರಿಯನ್ಸ್? ನೋಡ್ರಿ, ಈ ತರ ಎಲ್ಲ ಹೋಗ್ಬೇಕಾದ್ರೆ ಚಳಿ ಐತ್ರಿ, ಬರ್ಬೇಕಾದ್ರೆ ಏನಾಗಿಲ್ಲ. ಅಪ್ಪ ಅದೇನ್ರಿ ಪವರ್ಫುಲ್ ಆಫ್ ದೇವ್ರ ಅನ್ಸುತ್ತೆ ಮೋಸ್ಟ್ಲಿ. ದೇವರ ಮಹಿಮನೆ ಹಂಗ್ ನೋಡ್ರಿ. ಹೋಗ್ಬೇಕಾದ್ರೆ ಬಹಳ ಚಳಿ ಆಯ್ತು, ಬರ್ಬೇಕಾದ್ರೆ ನಮ್ಗೆ ಏನು ಅನ್ಸವಲ್ತ್ ನೋಡ್ರಿ. ಆಮೇಲೆ ಅದು ಹೋಗ್ಬೇಕಾದ್ರೆ ಚಳಿ ಅನ್ಸ್ತ್ರಿ, ಇಲ್ಲಿ ನೋಡ್ರಿ ಬರ್ಬೇಕಾದ್ರೆ ಏನ್ ಅನ್ಸ್ತಾ ಇಲ್ಲ. ತುಂಬಾ ಖುಷಿ ಆಯ್ತಪ್ಪ ದೇವ್ರ ನೋಡ್ರಿ. ಅದಕ್ಕೆ ಪಾಸಿಟಿವ್ ಎನರ್ಜಿ ನೋಡ್ರಿ ಹೆಂಗಾದ ದೇವ್ರ ಹತ್ರ. ಹೋಗ್ಬೇಕಾದ್ರೆ ಗಡ 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 ನಡ್ಕೊಂತ ಹೋಯ್ತು ನೋಡಿದ್ರೆ ಕ್ಯಾಮ್ರಾ ಸೇಕ್ ಆಗಿರ್ಬೋದು, ನಿಮ್ಗ ಗೊತ್ತಾಗುತ್ತೆ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಆಗಲೇ.
ಹೌದಲ್ಲ ಅಣ್ಣ, ಎಷ್ಟು ಶೋಕ ಆಯ್ತು. ಹೌದ್ರಿ. ಆಮೇಲೆ ಇನ್ನೊಂದು ಈ ನೀರಿನಲ್ಲಿ ಹೋಗಿ ದೇವರ ದರ್ಶನ ಮಾಡೋದ್ರಿಂದ ಅವ್ರಿಗೆ ಏನಾದ್ರು ಚರ್ಮದ ಕಾಯಿಲೆಗಳಿದ್ರ ಕಡಿಮೆ ಆಗ್ತದ ಅಂತ ಹೇಳ್ತಾರ ನೋಡ್ರಿ. ಹುಷಾರಿಲ್ಲಾರ್ದವ್ರು ಬಂದು ದರ್ಶನ ತಗೊಂಡ್ರ ನೋಡ್ರಿ, ಸಣ್ಣ ಮಕ್ಕಳನ್ನ ಎತ್ಕೊಂಡ್ ಬರಾಕತ್ತಾರ ನೋಡ್ರಿ. ಸಣ್ಣ ಮಕ್ಕಳು ಅಳಾಕತ್ತಾವ ನೋಡ್ರಿ ಕೆಲವೊಂದು. ನೋಡ್ರಿ ಯಾವ ತರ ಬರಕತ್ತಾರೆ ವಯಸ್ಸಾದವ್ರನ್ನ ಇಲ್ಲಿಗೆ. 365 ದಿನಾನು ಇದೇ ತರ ನೀರ್ ಇರ್ತಾವ ನೋಡ್ರಿ ಈ ಗುಹೆ ಒಳಗ. ಹೆಂಗ ಅನ್ಸಕತ್ತಮ್ಮ, ಹೆಂಗ ಅನ್ಸಕತ್ತದ ನೀರಲ್ಲಿ ಹೋಗೋದು? ಹೋಗ್ಬೋದು. ಫಸ್ಟ್ ಹಿಡ್ಕೊಂಬಂದ. ಹೆಂಗದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದ್ದೀರಿ. ಹೊರಗಡೆ ಎಕ್ಸಿಟ್ ಆಗೋದಕ್ಕ ಸಮೀಪ ಹೋದಂಗೆಲ್ಲ ನೀರ್ ಜಾಸ್ತಿ ಆಗ್ತಾವ ನೋಡ್ರಿ. ಈ ಕಡೆ ಥಂಡಿ ಆಗಲ್ಲ, ಬಟ್ ಎಕ್ಸಿಟಿಗೆ ಹೋದಂಗೆಲ್ಲ ಸ್ವಲ್ಪ ನೀರ್ ಜಾಸ್ತಿ ಆಗ್ತಾವ ನೋಡ್ರಿ. ನೋಡ್ರಿ ಅಬ್ಸರ್ವ್ ಮಾಡ್ಬೋದು. ದೇವ್ರ ಹತ್ರ ಹೋದಂಗೆಲ್ಲ ಸ್ವಲ್ಪ ಕಡಿಮೆ ಇರ್ತಾವ, ಇದು ಮಿಡಲ್ ಜಾಸ್ತಿ ಇರ್ತಾವ. ಮುಂದೆ ಕಾಲ್ ಕಿತ್ತಲ್ ನೋಡ್ರಿ, ಅಷ್ಟು ಉಸಿರಿರ್ತಾವ ಒಳಗ. ಹಾ, ಸ್ಟಾರ್ಟಿಂಗ್ ಸ್ವಲ್ಪ ನೀರಾಗ ಇಳಿದಾಗ ಚಳಿ ಅನ್ಸುತ್ತ. ಸ್ವಲ್ಪ ಹೊತ್ತು ಹೋಗಿ ಬರ್ಬೇಕಾದ್ರೆ ಏನೋ ಅನ್ಸಲ್ಲ ನೋಡ್ರಿ. ಒಳಗ ಹೋಗೋರು ಎದೆ ಹೊಡ್ದಂಗ ಆಗ್ಬಿಟ್ಟ ನೋಡ್ರಿ. 1 ಕಿಲೋಮೀಟರ್ ಇದೇ ತರ ಅದ, ಇನ್ನೂ ಬರವಲ್ತಲ್ಲ ದೇವ್ರ ಅಂತ. ಇಲ್ಲ ನೀರ್ ನೋಡ್ರಿ ಫುಲ್ ಗಾನ ಮುಣಗಕತ್ತಿ ನೋಡ್ರಿ. 5 ಫೀಟ್ ಅದಾವ ನೋಡ್ರಿ. ಇಲ್ಲಿಗ ನೋಡ್ಬೋದು 4.9 ಅಂತ ಇದ್ದೇ ಇದಾವ ನೋಡ್ರಿ. ಫುಲ್ ಸ್ವಲ್ಪ ಸ್ಟಾರ್ಟಿಂಗ್ ಜಾಸ್ತಿ ಇರ್ತಾವ, ಆಮೇಲೆ ಕಡಿಮೆ ಇರ್ತಾವ. ಇಲ್ಲ ನೋಡ್ರಿ ನಾ ಮುಳುಗಕತ್ತಿ ನೋಡ್ರಿ ಇಷ್ಟು. ನೋಡ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬಂದ್ಮೇಲೆ ದರ್ಶನ ತಗೋತೀವಿ ಇಲ್ಲಿ ಮ್ಯಾಲಿನ ದೇವರಿಗೆ. ಅಂತೂ ಹೋಗಿ ಮ್ಯಾಲ್ ಬಂದೀವಿ ನೋಡ್ರಿ. ಮತ್ತೆ ನಾನ್ ನಿಮ್ಗೆ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಂತ, ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಹೇಳ್ತೀನಂತ. ಮೊದ್ಲು ಡ್ರೆಸ್ ಚೇಂಜ್ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿತ್ತಲ್ರಿ? ನೋಡ್ರಿ ಇಂಥವ್ರು ಇಂಥವ್ರ ಕಿಡಿಗಂಡು ಅರ್ಥ ಆಯ್ತು ಅನ್ಸುತ್ತೆ. ನೋಡ್ರಿ ನೀರೊಳಗೆ ಹೋಗ್ಬೇಕಾದ್ರೆ ಇಲ್ಲಿ ಟಿಕೆಟ್ ತಗೊಂಡು ಲಗೇಜ್ ಕೌಂಟರ್ ಅದಾರ, ಲಗೇಜ್ ಇಟ್ಟು ಹೋಗ್ಬೋದು. ಬಂದ್ಮೇಲೆ ಒಂದು ಚಾವಿ ಕೊಟ್ಟಿರ್ತಾರ, ಅದನ್ನ ಕೊಟ್ರೆ ನಮ್ಗೆ ರಿಟರ್ನ್ ಕೊಡ್ತಾರ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ. ನರಸಿಂಹಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ ಯಾಕೆ ನೆಲ್ಸನ ಅನ್ನೋದಕ್ಕ ಹಿಂದಿಂದ ಒಂದು ಪೌರಾಣಿಕ ಕಥೆ ಅದ ನೋಡ್ರಿ. ಜರಾಸುರ ಎನ್ನುವ ಒಬ್ಬ ಅಸುರ ಈ ಒಂದು ಪ್ರದೇಶದ ಜನರಿಗೆ ಈ ಒಂದು ಗುಹೆ ಒಳಗಿದ್ದು ಇಲ್ಲಿ ಇರ್ತಕ್ಕಂತ ಎಲ್ಲಾ ಜನರಿಗೆ ಬಹಳ ಉಪಟಳ ನೀಡ್ತಿರ್ತಾನ. ಜನ ನರಸಿಂಹಸ್ವಾಮಿಗೆ ಮೊರೆ ಹೋಗ್ತಾರ, ಹಿಂಗ ಜರಾಸುರನಿಂದ ನಮ್ಗೆ ಬಹಳ ತೊಂದರೆ ಆಗತ್ತದಂತ. ಅವಾಗ ನರಸಿಂಹ ಉಗ್ರ ನರಸಿಂಹನಾಗಿ ಅವತಾರವೆತ್ತಿ ಈ ಒಂದು ಗುಹೆ ಒಳಗ್ ಬಂದು ಆ ಒಂದು ಜರಾಸುರನನ್ನು ವಧೆ ಮಾಡ್ತಾನ. ವಧೆ ಮಾಡ್ಬೇಕಾದ್ರೆ ಜರಾಸುರ ಏನ್ ಮಾಡ್ತಾನ ಅಂತಂದ್ರೆ ನರಸಿಂಹ ಸ್ವಾಮಿಯವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂತಾನ. ಯಾಕಂದ್ರೆ ನಾನ್ ನಿಮ್ಮಲ್ಲಿ ಒಂದು ವಿನಂತಿಸಿಕೊಳ್ತೇನೆ, ಏನು ಅಂತಂದ್ರೆ ನೀವು ಇದೇ ಕ್ಷೇತ್ರದಲ್ಲಿ ನೆಲೆಸ್ಬೇಕು, ದಯಮಾಡಿ ನನ್ಗೆ ಆಶೀರ್ವಾದ ಮಾಡಿ ಅಂತೇಳಿ ಜರಾಸುರ ಒಂದು ಕ್ಷಮೆ ಕೇಳ್ತಾನ. ಆಗ ನರಸಿಂಹ ಸ್ವಾಮಿಗಳು ಆಯ್ತಪ್ಪ ನಾನು ಇದೇ ಒಂದು ಗುಹೆ ಒಳಗ ನೆಲೆ ನಿಂದಿರ್ತೀನಿ ಅಂತ ಹೇಳಿದಾಗ ಆವಾಗ ಆ ಜರಾಸುರ ಏನ್ ಮಾಡ್ತಾನಂದ್ರ ನಿಮ್ಮ ಕಾಲಿನ ಅಡಿಯಿಂದ ನಾನು ನೀರಾಗಿ ಹರಿತೀನಿ, ಅವಾಗಾದ್ರೂ ನನ್ನ ಪಾಪ ವಿಮೋಚನೆ ಆಗ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಜರಾಸುರ ಅಸುರ ನರಸಿಂಹ ಸ್ವಾಮಿಯ ಪಾದದಿಂದ ನೀರಾಗಿ ಹರಿತಾನ. ಈಗೇನ್ ನಾವು ಜರೆ ಒಳಗ ಹೋಗಿ ಬಂದಿವಲ್ರಿ ಅದೇ ನರಸಿಂಹ ಜರ. ಆದ್ರೆ ಅವನು ಇನ್ನೊಂದು ವಿನಂತಿ ಏನಂದ್ರೆ ನನ್ನ ಹೆಸರಿನ ಮೂಲಕನೇ ಈ ಕ್ಷೇತ್ರ ಕರಿಬೇಕು ಜನ ಅನ್ನೋದಾಗಿರುತ್ತ. ಹಂಗಾಗಿ ಈ ಕ್ಷೇತ್ರದ ಹೆಸರು ಶ್ರೀ ಜರಣಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಕರೀತಾರ. ಈ ದೇವಸ್ಥಾನದಾಗ ನೋಡ್ಬೋದು ಮಕ್ಕಳಾಗದೆ ಇರ್ತಕ್ಕಂತ ದಂಪತಿಗಳು ಬಂದು ಹರಕೆ ಹೊತ್ತು ಆಮೇಲೆ ಮಕ್ಕಳಾದ ನಂತರ ಏನ್ ಗರ್ಭಿಣಿ ಆಗಿರ್ತಾರಲ್ಲ ಆ ಸ್ತ್ರೀಯರು
ಹೆರಿಗೆಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರಂತ. ಅದೇ ರೀತಿ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಿರ್ತದಲ್ರಿ, ಕಂಕಣ ಭಾಗ್ಯ ಕೂಡಿ ಬರ್ಲಾರ್ದವ್ರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಅವ್ರಿಗೆ ಏನಾರ ಮದ್ವೆ ಫಿಕ್ಸ್ ಆಗ್ತದಲ್ರಿ, ಮದ್ವೆ ಆದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಬಾಸಿಂಗಗಳನ್ನು ತಂದು ಇಲ್ಲಿ ಹಿಂಗ ಕಟ್ಟಿ ಹೋಗ್ತಾರ ನೋಡ್ರಿ. ಕಟ್ಟಿ ನರಸಿಂಹಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಹೊಸ ಜೀವನವನ್ನೇ ಪ್ರಾರಂಭ ಮಾಡ್ತಾರ ಅಂತ ಹೇಳ್ಬೋದು. ಇವೆಲ್ಲ ಬಾಸಿಂಗ ನೋಡ್ರಿ, ಮುತ್ತಿನ ಬಾಸಿಂಗ. ಈ ಕಡೆ ಎಲ್ಲ ಮುತ್ತಿನ ಬಾಸಿಂಗ ಕಟ್ತಾರ, ಹೂವಿನ ಬಾಸಿಂಗಿನ ಹೆಚ್ಚಾಗಿ. ಇವೆಲ್ಲ ಬಾಸಿಂಗಗಳು ನೋಡ್ರಿ. ಮದ್ವೆ ಆದ್ಮೇಲೆ ಇಲ್ಲಿ ಬಾಸಿಂಗ ಕಟ್ಟಿ ಹರಕೆಯನ್ನ ತೀರಿಸ್ತಾರ ನೋಡ್ರಿ. ಇದಾಗಿತ್ತು ಬೀದರಿನ ಮತ್ತೊಂದು ಐತಿಹಾಸಿಕ ಸ್ಥಳದ ಮಹತ್ವವನ್ನು ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಈ ದೇವಸ್ಥಾನ ಬರುವುದು ಬೀದರ್ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 5 ಕಿಲೋಮೀಟರ್ ಹೊರ ವಲಯದಲ್ಲಿ ಈ ದೇವಸ್ಥಾನ ಬರುತ್ತಾ. ಬೀದರ್ಗೆ ಏನಾದ್ರು ಬಂದ್ರಿ ಅಂದ್ರೆ ನೀವು ಒಂದ್ಸಲ ವಿಸಿಟ್ ಮಾಡ್ಲಾರ್ದೆ ಹೋಗ್ಬೇಡ್ರಿ ಯಾರು. ತುಂಬಾ ಪವರ್ಫುಲ್ ದೇವಸ್ಥಾನ, ಅದ್ಭುತವಾಗ್ಯದ. ನೀವು ಭೇಟಿ ಕೊಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.